ಹಾಯ್ ಫ್ರೆಂಡ್ಸ್, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಗಗನಕ್ಕೇರಿದೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಕಳೆದ 30 ವರ್ಷಗಳಲ್ಲಿ ಬೆಲೆ ಹೇಗೆಲ್ಲ ಚೇಂಜ್ ಆಯ್ತು? 2004ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟಿತ್ತು? 2014ರಲ್ಲಿ ಬಿಜೆಪಿ ಸರ್ಕಾರ ಬರುವ ಮುನ್ನ ಇದ್ದ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಬೆಲೆ ಎಷ್ಟಾಯ್ತು? ಈಗ ಮೋದಿ ಸರ್ಕಾರದಲ್ಲಿ ಇವುಗಳ ಬೆಲೆ ಎಷ್ಟಾಗಿದೆ? ಅಗತ್ಯ ವಸ್ತುಗಳ ಬೆಲೆ ಯಾವಾಗ ಎಷ್ಟೆಷ್ಟು ಜಾಸ್ತಿ ಆಯ್ತು? ಜನರ ತಲಾ ಆದಾಯ ಎಷ್ಟೆಷ್ಟು ಜಾಸ್ತಿ ಆಯ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪೆಟ್ರೋಲ್ 2004ರಲ್ಲಿ ಅಂದ್ರೆ ಬಿಜೆಪಿಯ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಲೀಟರ್ಗೆ 35 ರೂಪಾಯಿ ಇತ್ತು. ನಂತರ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಬಂತು. 10 ವರ್ಷ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾಗಿದ್ರು. ಇವರ ಆಡಳಿತದ ಅಂತ್ಯದಲ್ಲಿ ಪೆಟ್ರೋಲ್ ಬೆಲೆ 71 ರೂಪಾಯಿ 41 ಪೈಸೆಗೆ ಏರಿಕೆ ಆಗಿತ್ತು. 2014ರ ನಂತರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರದಲ್ಲಿದೆ. ಈಗ ಪೆಟ್ರೋಲ್ ಬೆಲೆ 99 ರೂಪಾಯಿ 84 ಪೈಸೆಯಷ್ಟಿದೆ. ಡೀಸೆಲ್ ಬೆಲೆ ಕೂಡ ಅಷ್ಟೇ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಜಾಸ್ತಿ ಆಗುತ್ತಲೇ ಬಂದಿದೆ. 2004ರಲ್ಲಿ ಲೀಟರ್ ಡೀಸೆಲ್ಗೆ 24 ರೂಪಾಯಿ ಇತ್ತು. ಅದೇ 2014ರಲ್ಲಿ ಡೀಸೆಲ್ ಬೆಲೆ 55 ರೂಪಾಯಿ 49 ಪೈಸೆಗೆ ಏರಿಕೆ ಆಗಿತ್ತು. ಅದೇ ಈಗ ಅಂದ್ರೆ 2024ರಲ್ಲಿ ಡೀಸೆಲ್ ಪ್ರತಿ ಲೀಟರ್ಗೆ 85 ರೂಪಾಯಿ 93 ಪೈಸೆಯಷ್ಟು ಏರಿಕೆ ಆಗಿದೆ. LPG ಅಂದ್ರೆ ಅಡುಗೆ ಅನಿಲದ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗಿರೋದನ್ನು, ಮಧ್ಯದಲ್ಲಿ ಹಲವು ಏರಿಳಿತ ಕಂಡಿರೋದನ್ನ ನೋಡಬಹುದು. 2004ರಲ್ಲಿ ಅಡುಗೆ ಅನಿಲ ಪ್ರತಿ ಸಿಲಿಂಡರ್ಗೆ 280 ರೂಪಾಯಿ ಇತ್ತು. ಅದೇ 2014ರಲ್ಲಿ ಇದರ ಬೆಲೆಯಲ್ಲಿ ಭಾರಿ ವ್ಯತ್ಯಾಸವಾಗಿತ್ತು. ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ 1241 ರೂಪಾಯಿಗೆ ಏರಿಕೆಯಾಗಿ ದಾಖಲೆ ಬರೆದಿತ್ತು. ಆದ್ರೆ ಸಬ್ಸಿಡಿ ಇರುವವರಿಗೆ ಗ್ಯಾಸ್ ಸಿಲಿಂಡರ್ 414 ರೂಪಾಯಿಗೆ ಸಿಕ್ತಿತ್ತು. ಆದ್ರೆ 2020ರ ಮೇ ತಿಂಗಳಲ್ಲಿ ಸಬ್ಸಿಡಿ ಬಂದ್ ಮಾಡಲಾಯಿತು. ನಂತರದಲ್ಲಿ ಸಿಲಿಂಡರ್ ಬೆಲೆ 1100 ರೂಪಾಯಿಯ ಗಡಿ ದಾಟಿತ್ತು. ಈಗ ಎಲೆಕ್ಷನ್ ಹತ್ರ ಬರ್ತಿದ್ದಂತೆ ಬೆಲೆ ಕಡಿಮೆ ಮಾಡಲಾಗಿದ್ದು ಸದ್ಯ ಪ್ರತಿ ಸಿಲಿಂಡರ್ ಬೆಲೆ 805 ರೂಪಾಯಿಯಷ್ಟಿದೆ. ಕ್ರೂಡ್ ಆಯಿಲ್ ಬೆಲೆ ಎಷ್ಟೆಷ್ಟು ಇತ್ತು? ಪೆಟ್ರೋಲ್, ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರೋ ಕ್ರೂಡ್ ಆಯಿಲ್ ಬೆಲೆ ಮೇಲೆ ನಿರ್ಧಾರವಾಗುತ್ತೆ. ಹಾಗಾದ್ರೆ ಈ ಅವಧಿಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದ್ದಿರಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ. 2004ರಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ $31.51 ದುಡ್ಡಿತ್ತು. ಅದೇ 2014ರಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿತ್ತು. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ $105ಗೆ ಏರಿಕೆ ಆಯಿತು. ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತಲೇ ಸಾಕ್ತು. ಆದ್ರೆ ನಂತರದಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಇಳಿದು 2024ರಲ್ಲಿ ಅಂದ್ರೆ ಈಗ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರೆಲ್ಗೆ $82ರಿಂದ $88 ವರೆಗೆ ಇದೆ. 2014ಕ್ಕೆ ಹೋಲಿಸಿದ್ರೆ ಕಡಿಮೆಯಾಗಿದೆ. ಹೀಗಾಗಿ ಪೆಟ್ರೋಲ್, ಡೀಸೆಲ್ ದರವನ್ನು ಇಳಿಸಬೇಕು ಅನ್ನೋದು ಕಾಂಗ್ರೆಸ್ ಒತ್ತಾಯ. ಆದ್ರೆ ಕಚ್ಚಾ ತೈಲ ದರ ಏರಿಕೆ ಆದಾಗ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದ ಸರ್ಕಾರ ಈಗ ಅದನ್ನ ಕಡಿಮೆ ಮಾಡ್ತಿಲ್ಲ. ಕಚ್ಚಾ ತೈಲದ ಬೆಲೆ ಕಡಿಮೆಯಾದ್ರೂ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಡಿಮೆಯಾಗಿದೆ. ಜೊತೆಗೆ ಹಿಂದಿನ ಸರ್ಕಾರ ಮಾಡಿರೋ ಸಾಲ ತೀರಿಸಬೇಕು, ಅದಕ್ಕಾಗಿ ಬೆಲೆ ಇಳಿಸ್ತಿಲ್ಲ ಅನ್ನೋದು ಬಿಜೆಪಿ ವಾದ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕಡಿಮೆ ಆಗುತ್ತಲೇ ಸಾಗಿರೋದನ್ನು ಗಮನಿಸಬಹುದು. 2004ರಲ್ಲಿ ರೂಪಾಯಿ ಮೌಲ್ಯ ಅಂದ್ರೆ $1ಗೆ ಭಾರತದ 45 ರೂಪಾಯಿ ಕೊಡಬೇಕಾಗ್ತಿತ್ತು. ಈ ಮೌಲ್ಯ 2014ರಲ್ಲಿ 60 ರೂಪಾಯಿಗೆ ಇಳಿಕೆ ಆಯ್ತು. ಅದೇ ಈಗ ಅಂದ್ರೆ 2024ರಲ್ಲಿ ರೂಪಾಯಿ ಮೌಲ್ಯ $1ಗೆ 83 ರೂಪಾಯಿ 37 ಪೈಸೆಗೆ ಇಳಿಕೆಯಾಗಿದೆ. ಅಂದ್ರೆ ಅಮೆರಿಕಾದ $1ಗೆ ಭಾರತದ 83 ರೂಪಾಯಿ 37 ಪೈಸೆ ಕೊಡಬೇಕಾಗುತ್ತೆ. ಅಡುಗೆ ಎಣ್ಣೆ ಬರೀ ಪೆಟ್ರೋಲ್, ಡೀಸೆಲ್ ಮಾತ್ರ ಅಲ್ಲ, ಕಾಲ ಕಳೆದಂತೆ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಜಾಸ್ತಿ ಆಗುತ್ತಲೇ ಹೋಗುತ್ತೆ.
ಅಡುಗೆ ಎಣ್ಣೆ ವಿಚಾರಕ್ಕೆ ಬಂದ್ರೆ 2004ರಲ್ಲಿ 1 ಲೀಟರ್ ಅಡುಗೆ ಎಣ್ಣೆಗೆ 58 ರೂಪಾಯಿ ಇತ್ತು. 2014ರಲ್ಲಿ 1 ಲೀಟರ್ಗೆ 95ರಿಂದ 100 ರೂಪಾಯಿಗೆ ಏರಿಕೆ ಆಯಿತು. ಮಧ್ಯದಲ್ಲಿ ಹಲವು ಸಲ 100 ರೂಪಾಯಿಯ ಗಡಿ ದಾಟಿದ್ದು ಇದೆ. ಈಗ ಅಂದ್ರೆ 2024ರಲ್ಲಿ ಅಡುಗೆ ಎಣ್ಣೆ ಲೀಟರ್ಗೆ 110ರಿಂದ 120 ರೂಪಾಯಿವರೆಗೆ ಇದೆ. ಅದೇ ಕೆಲವೊಂದು ಬ್ರ್ಯಾಂಡ್ ಎಣ್ಣೆ ರೇಟ್ ಇನ್ನೂ ಜಾಸ್ತಿ ಇದೆ. ಮಧ್ಯದಲ್ಲಿ ಹಲವು ಸಲ ಅಡುಗೆ ಎಣ್ಣೆ ಬೆಲೆ ಗಗನಕ್ಕೇರಿತ್ತು. 160ರಿಂದ 200 ರೂಪಾಯಿವರೆಗೂ ಏರಿಕೆಯಾಗಿತ್ತು. ತೊಗರಿ ಬೇಳೆ, ಒಳ್ಳೆ ಕ್ವಾಲಿಟಿಯ ತೊಗರಿ ಬೇಳೆಗೆ 2004ರಲ್ಲಿ 28 ರೂಪಾಯಿ ಇತ್ತು. ಅದೇ 2014ರಲ್ಲಿ 80 ರೂಪಾಯಿಗೆ ಏರಿಕೆ ಆಗಿತ್ತು. ಈಗ 1 ಕೆಜಿ ತೊಗರಿ ಬೇಳೆಗೆ 160ರಿಂದ 170 ರೂಪಾಯಿವರೆಗೆ ಇದೆ. ಅಕ್ಕಿ 2004ರಲ್ಲಿ ಅಂದ್ರೆ ವಾಜಪೇಯಿ ಸರ್ಕಾರ ಇದ್ದಾಗ 1 ಕೆಜಿ ಒಳ್ಳೆ ಕ್ವಾಲಿಟಿಯ ಅಕ್ಕಿಗೆ 14 ರೂಪಾಯಿ ಇತ್ತು. ಅದೇ 2014ರಲ್ಲಿ ಈ ಬೆಲೆ 30 ರೂಪಾಯಿಗೆ ಏರಿಕೆ ಆಯಿತು. 2024 ಅಂದ್ರೆ ಈಗ ಇದರ ಬೆಲೆ 50ರಿಂದ 60 ರೂಪಾಯಿಗೆ ಏರಿಕೆ ಆಗಿದೆ. ಗೋಧಿ 2004ರಲ್ಲಿ 1 ಕೆಜಿ ಗೋಧಿ ಬೆಲೆ 6 ರೂಪಾಯಿ ಇತ್ತು. 2014ರಲ್ಲಿ ಅದು ಏರಿಕೆ ಆಗಿ 16 ರೂಪಾಯಿ ಆಯಿತು. ಈಗ 1 ಕೆಜಿ ಗೋಧಿಗೆ 30ರಿಂದ 40 ರೂಪಾಯಿ ಇದೆ. ಹಾಲು 2004ರಲ್ಲಿ 1 ಲೀಟರ್ ನಂದಿನಿ ಹಾಲಿಗೆ 14 ರೂಪಾಯಿ ಇತ್ತು. 2014ರ ವೇಳೆಗೆ ಅದು ಜಾಸ್ತಿಯಾಗಿ 30 ರೂಪಾಯಿ ಆಯಿತು. ಈಗ 1 ಲೀಟರ್ ಹಾಲಿನ ಬೆಲೆ 44 ರೂಪಾಯಿ ಇದೆ. ಅದು ಕೂಡ ಬ್ಲೂ ಕಲರ್ ಪ್ಯಾಕೆಟ್ಗೆ. ಆರೆಂಜ್ ಕಲರ್ ಪ್ಯಾಕೆಟ್ ಹಾಲಿನ ಬೆಲೆ ಇನ್ನೂ ಜಾಸ್ತಿ ಇದೆ. ಮೊಟ್ಟೆ 2004ರಲ್ಲಿ 1 ಮೊಟ್ಟೆಗೆ 1 ರೂಪಾಯಿ 75 ಪೈಸೆ ಇತ್ತು. 2014ರಲ್ಲಿ ಅದು ಜಾಸ್ತಿಯಾಗಿ 3 ರೂಪಾಯಿ 50 ಪೈಸೆ ಆಯಿತು. ಅದೇ ಈಗ 1 ಮೊಟ್ಟೆಗೆ 5.5ರಿಂದ 6 ರೂಪಾಯಿ ಇದೆ. ಜನರ ಆದಾಯ ಎಷ್ಟೆಷ್ಟು ಇತ್ತು? ಇನ್ನು ವಸ್ತುಗಳ ಬೆಲೆ ಮಾತ್ರವಲ್ಲ, ಜನರ ತಲಾ ಆದಾಯ ಕೂಡ ಜಾಸ್ತಿ ಆಗಿದೆ. 2004ರಲ್ಲಿ ಭಾರತೀಯರ ಸರಾಸರಿ ತಲಾ ಆದಾಯ 11,799 ರೂಪಾಯಿಯಷ್ಟಿತ್ತು. 2014ರಲ್ಲಿ ಅದು ಜಾಸ್ತಿಯಾಗಿ 86,647 ರೂಪಾಯಿ ಆಯಿತು. ಇನ್ನು 2024ರಲ್ಲಿ ಅದು ಜಾಸ್ತಿಯಾಗಿ 1,97,000 ರೂಪಾಯಿಗೆ ಬಂದು ನಿಂತಿದೆ. ಫ್ರೆಂಡ್ಸ್, ಇದು ಕಳೆದ 30 ವರ್ಷಗಳಲ್ಲಿ 3 ಸರ್ಕಾರಗಳಲ್ಲಿ ಅತಿ ಅಗತ್ಯ ವಸ್ತುಗಳ ಬೆಲೆ ಎಷ್ಟೆಷ್ಟು ಇತ್ತು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಹಾಗೆ ನೋಡಿದ್ರೆ ಕಳೆದ 30 ವರ್ಷಗಳಲ್ಲಿ ನಿರಂತರವಾಗಿ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ. ಎಲ್ಲ ಸರ್ಕಾರದಲ್ಲೂ ಬೆಲೆ ಜಾಸ್ತಿ ಆಗಿದೆ. ಅದೇ ರೀತಿ ಆದಾಯ ಕೂಡ ಜಾಸ್ತಿ ಆಗಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.